ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ಭಯಂಕರ ಟ್ರೀಟ್ಮೆಂಟ್ ಸಿಗ್ತಿದೆ. ದರ್ಶನ್ ಜೈಲಿನೊಳಗೆ ದರ್ಬಾರ್ ನಡೆಸ್ತಾ ಇರೋ ಫೋಟೋ ವಿಡಿಯೋಗಳು ಹೊರಗೆ ಬರ್ತಿದ್ದಂತೆ ಈತ ಪವಿತ್ರ ಗೌಡಗೆ ಶುರುವಾಗಿದೆ ಆತಂಕ. ಯಾಕಂದ್ರೆ ಈ ಸಂಗತಿಗಳ ಮಧ್ಯ ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಆಗಬಹುದೆಂಬ ಮಾತುಗಳು ಕೇಳಿ ಬರ್ತವೆ. ಇದರ ಬೆನ್ನಲ್ಲೇ ಪವಿತ್ರ ಗೌಡ ಎದೆಯಲ್ಲಿ ಶುರುವಾಗಿದೆ ವಿರಹ ವೇದನೆ. ಯಾಕಪ್ಪ ಅಂದರೆ ಆಗಾಗ ಈ ಜೋಡಿಗಳು ಪರಪ್ಪನ ಅಗ್ರಹಾರ ಜೈಲಿನ ಆಸ್ಪತ್ರೆಯಲ್ಲಿ ಭೇಟಿ ಮಾಡ್ತಿದ್ರಂತೆ. ಒಂದು ವೇಳೆ ದರ್ಶನ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಅನ್ನೋ ಭಯ ಶುರುವಾಗಿ ಪವಿತ್ರ ಗೌಡ ಮಹಿಳಾ ಬಾರಕ್ನಲ್ಲಿ ಅಳುತ್ತಿದ್ದಾರೆ ಎಂಬ ಮಾತುಗಳು ಬರ್ತಿವೆ. ಪವಿತ್ರ ಗೌಡ ಇದುವರೆಗೂ ಭೇಟಿ ಮಾಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಒಂದು ವೇಳೆ ದರ್ಶನ್ ಏನಾದರೂ ಬೇರೆ ಜೈಲಿಗೆ ಹೋದರೆ ಯಾರನ್ನ ಭೇಟಿ ಮಾಡಲಿ ಅನ್ನೋ ಆತಂಕ ಅವರಲ್ಲಿ ಇರಬಹುದು. ಆಗಾಗಲೇ ಕದ್ದು ಮುಚ್ಚಿ ಹುಷಾರಿಲ್ಲ ಎಂಬ ನೆಪವನ್ನ ಹೇಳಿ ಪರಪ್ಪನ ಅಗ್ರಹಾರದಲ್ಲಿರುವ ಆಸ್ಪತ್ರೆಯಲ್ಲಿ ಈ ಜೋಡಿ ಭೇಟಿ ಮಾಡ್ತಿತ್ತಂತೆ. ಈಗೇನ್ ಮಾಡಲಿ ಅನ್ನೋ ಭಯ ಕೂಡ ಅವರಲ್ಲಿ ಶುರುವಾಗಿದೆ. ಇಂದು ಕೂಡ ಪವಿತ್ರ ಗೌಡ ಅವರ ಅಮ್ಮ ಜೈಲಲ್ಲಿ ಭೇಟಿ ಮಾಡಿದ್ದಾರೆ. ತನಿಖೆ ಆಗೋವರೆಗೂ ಇನ್ನು ಎಷ್ಟು ದಿನ ಇಲ್ಲೇ ಇರಬೇಕು ಅನ್ನೋ ಯೋಚನೆಗಳ ಮಧ್ಯ ಈಗ ದರ್ಶನ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತೀವಿ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇದನ್ನ ಕೇಳ್ತಿದ್ದಂತೆ ಪವಿತ್ರ ಗೌಡ ಜೈಲಲ್ಲಿ ಸಪ್ಪೆ ಮೋರೆ ಹಾಕಿ ಕುಳಿತಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.